ಹಲೋ ಎಲ್ರಿಗೂ ನಮಸ್ಕಾರ, ಶುಭೋದಯ. ಯುಗಾದಿ ಹಬ್ಬದ 2ನೇ ದಿನದ ಶುಭಾಶಯಗಳು. ನನಗೆ ಗೊತ್ತು ನಾನು ಈ ವಿಡಿಯೋ ಹಾಕೋಷ್ಟರಲ್ಲಿಗೆ ಆಲ್ರೆಡಿ ಯುಗಾದಿ ಮುಗಿದು 2 ದಿನ ಆಗಿರುತ್ತೆ ಅಂತ. ಬಟ್ ನನಗೆ ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು 2ನೇ ದಿನದ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಬೀನ್ಸ್ ಪಲ್ಯ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಬದನೇಕಾಯಿ ಪಲ್ಯ ಸಖತ್ತಾಗಿ ಇರುತ್ತೆ, ಟೇಸ್ಟು ಹೋಳಿಗೆ ಜೊತೆಗೆ ಮ್ಯಾಚ್ ಆಗುತ್ತೆ. ಬಟ್ ನಮ್ಮ ಮನೇಲಿ ಬದನೇಕಾಯಿ ಪಲ್ಯ ತಿನ್ನೋಂಗಿರಲಿಲ್ಲ. ಎಲ್ರಿಗೂ ಸ್ವಲ್ಪ ಅಲರ್ಜಿ ಇದೆ ಬದನೇಕಾಯಿ ಪಲ್ಯದ್ದು. ಹಾಗಾಗಿ ನಾನು ಬೀನ್ಸ್ ಪಲ್ಯ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಮ್ಯಾಚ್ ಆಗುತ್ತೆ, ಯಾವುದಾದ್ರೂ ತರಕಾರಿ ಪಲ್ಯ ಆದ್ರೇ ಹೋಳಿಗೆಗೆ ಮ್ಯಾಚ್ ಆಗೋದು. ಸೊ ಹಾಗಾಗಿ ಆಮೇಲೆ ಈ ಕಡೆ ನಾನು ಬೇಳೆನ ಬೇಯಿಸ್ಕೊಳ್ಳೋಕ್ಕೂ ಇಟ್ಟಿದ್ದೆ, ಹೋಳಿಗೆ ಮಾಡಬೇಕು ಅಂತ ಹೇಳಿಬಿಟ್ಟು. ಒಲೆ ಮೇಲೇ ನಾನು ಯಾವಾಗಲೂ ಬೇಳೆನ ಬೇಯಿಸ್ಕೊಳ್ಳೋದು. ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೆ, ಹಾಗಾಗಿ ಕೆಲಸ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರ್ ಒಳಗೇ ಇಟ್ಕೊಂಡಿದ್ದೀನಿ. ನೀವು ಯಾವುದ್ರಲ್ಲಿ ಬೇಳೆ ಬೇಯಿಸ್ಬಿಟ್ಟು ಹೋಳಿಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಕಡೆ ಏನೇನು ವೆರೈಟಿ ಅಡುಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಮ್ಮ ಕಡೆ ಏನೇನು ವೆರೈಟಿ ಮಾಡ್ತೀರಾ ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ಇವತ್ತಿನ ದಿನ ಏನು ಪೂಜೆ ಆ ಥರ ಹೊಸ್ತು ಅಂತ ಏನಿರಂಗಿಲ್ಲ. ಇವತ್ತೇನಿದ್ರು ಹೋಳಿಗೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡೋದೇ ಒಂದು ಕೆಲಸ. ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಆಚರಣೆ ಮಾಡ್ಬೋದೇನೋ, ನಮ್ಮ ಕಡೆಯಲ್ಲಿ ಇಷ್ಟೇ. ಆಮೇಲೆ ನಾಳೆ ಕೂಡ ಹೊಸ ವರ್ಷದ ತೊಡಕು ಅಂತ ಹೇಳ್ಬಿಟ್ಟು ಏನೂ ಮಾಡೋ ಹಾಗಿಲ್ಲ, ಕೆಲಸ ಹೆಚ್ಚು ಕಮ್ಮಿ ನಾರ್ಮಲಾಗಿರ್ತಾರೆ. ಆಮೇಲೆ ನಾನಿಲ್ಲಿ ಬೀನ್ಸ್ ಹಾಕಿದ್ನಲ್ಲ, ಅದು ಚೆನ್ನಾಗಿ ಫ್ರೈ ಆಗಬೇಕಿತ್ತು. ಅದು ಫ್ರೈ ಆದಮೇಲೆ ನಾನು ಹಾಕ್ಕೋಬೇಕಿತ್ತು ಬೇರೆ ಮಸಾಲೆನ. ಅಷ್ಟರೊಳಗೆ ನನಗೆ ಎಣ್ಣೆ ಇರಲಿಲ್ಲ ಹೋಳಿಗೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು, ಅದಕ್ಕೆ ಸ್ವಲ್ಪ ಎಣ್ಣೆ ತಗೋತಾ ಇದ್ದೀನಿ. ಅದಾದಮೇಲೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಇವತ್ತು ಸ್ವಲ್ಪ ಬಟ್ಟೆ ತೊಳೆದು ಜಾಸ್ತಿ ಇತ್ತು, ಅದು ಕೂಡ ಮಾಡ್ಕೋಬೇಕಿತ್ತು. ಇವತ್ತು ಸ್ವಲ್ಪನೂ ನನಗೆ ರೆಸ್ಟೇ ಇರಲಿಲ್ಲ. ಕೆಲಸ ಮಾಡೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ತುಂಬ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. ಕೆಳಗಡೆ ತರಕಾರಿನೂ ಕಟ್ ಮಾಡ್ಕೋತಿದ್ದೆ. ಇದು ಸ್ವಲ್ಪ ಎಡಿಟ್ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ರಿಪೀಟ್ ಬಂದಿದೆ ಅಷ್ಟೇ. ಬೀನ್ಸ್ ಹಾಕೋದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೀನ್ಸ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇದನ್ನು ಎಣ್ಣೆ ಒಳಗೇ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಪಲ್ಯ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ಕೊಬ್ಬರಿ ಇರುತ್ತಲ್ಲ ಅದನ್ನು ತುರಿದ್ಬಿಟ್ಟು ಮೇಲೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ. ಬಟ್ ನಾನಿಲ್ಲಿ ಇದು ಎಡೆ ಮಾಡಬೇಕಲ್ವ ದೇವರಿಗೆ, ಹಾಗಾಗಿ ಎಲ್ಲ ಎಡೆ ಮಾಡಿರೋ ಕಾಯಿ ಇರೋದ್ರಿಂದ, ಅಂದರೆ ದೇವ್ರಿಗೆ ನೈವೇದ್ಯ ಮಾಡಿರೋ ಕೊಬ್ಬರಿ ಇರುತ್ತಲ್ಲ, ಸೊ ಅದನ್ನು ನಾವು ಹಾಕಿ ಮತ್ತೆ ಎಡೆ ಮಾಡಬಾರ್ದು ಅಂತ ನಮ್ಮ ಕಡೆ ಶಾಸ್ತ್ರ ಇದೆ. ಸೊ ಹಾಗಾಗಿ ನಾನು ಅದನ್ನು ಹಾಕಿರಲಿಲ್ಲ, ಬರೀ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಹಾಕಿಬಿಟ್ಟೆ ಪಲ್ಯ ಮಾಡ್ಕೊಂಡಿದ್ದೆ. ಇದು ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಯಾವ ಪಲ್ಯಕ್ಕಾದರೂ ಉಪ್ಪು ಖಾರ ಕರೆಕ್ಟಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ನಿಮ್ಗೆ ತುಂಬ ಸತಿ ಹೇಳಿರ್ತೀನಿ. ಸೊ ಹಾಗೆ ಇದು ಕೂಡ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಉಪ್ಪು ಹಾಕ್ಕೊಂಡ್ರೆ ಇದು ಬೇಗನೆ ಫ್ರೈ ಆಗಿಬಿಡುತ್ತೆ, ಅದಕ್ಕೋಸ್ಕರ ಹಾಗಂತ ಫಸ್ಟಿಗೆ ಉಪ್ಪು ಹಾಕ್ಕೋಬೇಡಿ. ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ನೀಟಾಗಿ ಬಾಡಿಸ್ಕೊಂಡ್ಮೇಲೆ ಉಪ್ಪು ಹಾಕ್ಕೋಬೇಕು, ಹಾಗಿದ್ರೆ ಕರೆಕ್ಟಾಗಿರುತ್ತೆ. ಆಮೇಲೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪೌಡ್ರು, ಆಮೇಲೆ ಏನೇನು ಮಸಾಲ ಇರುತ್ತಲ್ಲ ಅದನ್ನ ಹಾಕ್ಕೋಬೇಕು. ನಾನು ಅಡುಗೆ ಮಾಡುವಾಗ ಸ್ವಲ್ಪನಾದರೂ ಸಕ್ಕರೆ ಬೆಲ್ಲ ಸ್ವಲ್ಪನೇ ಯೂಸ್ ಮಾಡ್ಕೋತೀನಿ. ಅದು ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ನಂಗೆ ಅಡುಗೆ ಕರೆಕ್ಟಾಗಿ ಬಂದಿದೆ ಅಂತ ಅನಿಸೋದೇ ಇಲ್ಲ. ಟೇಸ್ಟ್ ಮಾಡಿದ ಮೇಲೆ ಮತ್ತೆ ಸ್ವಲ್ಪ ಹಾಕ್ಕೊಂಡು ನೋಡ್ತಿರ್ತೀನಿ. ಹಾಗೆ ಸ್ವಲ್ಪ ಗುರಳ್ ಪುಡಿ ಖಾಲಿ ಆಗಿತ್ತು ಅಂತ ಅದನ್ನು ಹುರ್ಕೊಂಡು ಅದನ್ನು ಕೂಡ ಪೌಡ್ರ್ ಮಾಡಿಟ್ಕೊಂಡು ಇದಕ್ಕೇ ಹಾಕ್ಕೊಂಡಿದ್ದೀನಿ ಪಲ್ಯಕ್ಕೆ. ಅದಿಲ್ಲ ಅಂದರೆ ಪಲ್ಯ ಚೆನ್ನಾಗಿರೋದಿಲ್ಲ. ಹಾಗೆ ಇವತ್ತು ತಿಂಡಿಗೆ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ಇವತ್ತು ನಮ್ಮ ಕಡೆ ಅಂದರೆ ನಮ್ಮ ಮಮ್ಮಿಯವ್ರ ಊರ ಕಡೆ ಎಲ್ಲ ಇವತ್ತು ವಡೆ ಮಾಡ್ಕೋತಾರೆ. ನಮ್ಮ ಮನೇಲೂ ಮಾಡ್ತಿದ್ವಿ, ಬಟ್ ಈ ವರ್ಷ ವಡೆ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನಿಲ್ಲಿ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ಎಣ್ಣೆಲಿ ಫ್ರೈ ಮಾಡ್ಕೊಂಡಿರೋ ಐಟಮ್ಸ್ನ ಜಾಸ್ತಿ ತಿನ್ನಲ್ಲ ಅಂತ ಹೇಳಿಬಿಟ್ಟು ನಾವು ಉಪ್ಪಿಟ್ಟು ಮಾಡ್ಕೊಂಡಿದ್ವಿ. ನಾನು ಇದಕ್ಕೆ ಸ್ವಲ್ಪ ತರಕಾರಿ ಕೂಡ ಹಾಕ್ಕೊಂಡಿದ್ದೆ ಉಪ್ಪಿಟ್ಟಿಗೆ. ತರಕಾರಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನೀರು ಹಾಕ್ಕೋಬೇಕು. ನಾನು ಸ್ವಲ್ಪ ಉಪ್ಪಿಟ್ಟು ಬೇಗ ಆಗಲಿ, ಟೈಮ್ ಆಗಿದೆ ಅಂತ ಹೇಳಿಬಿಟ್ಟು ಆ ಕಡೆ ಬಿಸಿನೀರು ಇಟ್ಕೊಂಡಿದ್ದೆ. ಆಮೇಲೆ ಟೊಮೊಟೊನೂ ಹಾಕೋತಾ ಇದ್ದೀನಿ. ಈ ಥರ ಬಿಸಿನೀರು ಇಟ್ಕೊಂಡು ಅಡುಗೆ ಮಾಡ್ಕೊಳ್ಳೋದ್ರಿಂದ ಬೇಗ ಅಡುಗೆ ಆಗೋಗ್ಬಿಡುತ್ತೆ. ಇಲ್ಲ ಅಂತಂದರೆ ಲೇಟಾಗಿ ಹೋಗುತ್ತೆ ಅಡುಗೆ. ಬೇಗ ತಿಂಡಿ ತಿನ್ನಬೇಕು ಅಂತಂದರೆ ಈ ಥರ ಬಿಸಿನೀರು ಇಟ್ಕೊಂಡು ತರಕಾರಿ ಫ್ರೈ ಆಗೋಷ್ಟರಲ್ಲಿ ನೀರು ಕಾದಿರುತ್ತಲ್ವ, ಸೊ ಆವಾಗ ಆ ನೀರನ್ನ ಹಾಕ್ಕೊಂಬಿಟ್ರೆ ಅಡುಗೆ ಬೇಗ ಆಗಿ ಹೋಗಿಬಿಡುತ್ತೆ. ನಮ್ಮ ಕಡೆ ಉಪ್ಪಿಟ್ಟಿಗೆ ಜಾಸ್ತಿ ವೆರೈಟಿ ಮಾಡಿರ್ತಾರೆ. ನಿಮ್ಮ ಕಡೆ ಏನೇನು ವೆರೈಟಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನಿವತ್ತು ಖಾರದ ಪೌಡ್ರ್ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿನೂ ಹಾಕಿ ಮಾಡ್ಕೋಬೋದು. ನಾನಿವತ್ತು ಖಾರದ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ತರಕಾರಿ ಎಲ್ಲ ನೀಟಾಗಿ ಇವಾಗಲೇ ಫ್ರೈ ಆಗೋದು, ಆಮೇಲೆ ಫ್ರೈ ಆಗೋಕ್ಕಾಗಲ್ಲ, ಯಾಕಂದರೆ ನೀರು ಹಾಕಿರ್ತಾವಲ್ಲ, ಸೊ ಜಾಸ್ತಿ ಹೊತ್ತು ಬೇಯಿಸೋದು ಇಲ್ಲ. ಹಾಗಾಗಿ ಇವಾಗಲೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊತೀನಿ. ಈ ಥರ ಬಾಡಿಸ್ಕೊಂಡಾದ್ಮೇಲೆ ನಾನು ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ನಲ್ವ ಅದನ್ನು ಎತ್ತಿ ಇದಕ್ಕೆ ಹಾಕ್ಕೊಂಬಿಡ್ತೀನಿ. ಕೈಯೆಲ್ಲ ಫುಲ್ ಶೇಕ್ ಆಗ್ತಾಯಿತ್ತು ನನಗೆ ನೀರು ಹಾಕ್ತಿರ್ಬೇಕಾದ್ರೆ, ಹೊಟ್ಟೆ ಹಸಿವಾಗಿತ್ತು, ಹಾಗಾಗಿ ಅದು ಬಿಟ್ಟರೆ ಮತ್ತೇನಿಲ್ಲ. ಇದು ಕುದ್ಮೇಲೆ ಇದಕ್ಕೆ ರವೆ ಹಾಕ್ಬೇಕಷ್ಟೇ. ನಾನು ತುಂಬ ಸರಿ ಉಪ್ಪಿಟ್ಟು ಮಾಡಿರೋದು ತೋರಿಸಿದ್ದೀನಲ್ಲ, ಹಾಗಾಗಿ ನಿಮಗೆ ಬೇರೆ ಮತ್ತೆ ತೋರ್ಸೋಕ್ಕೆ ಹೋಗಿಲ್ಲ. ಆಮೇಲೆ ಇದು ಉಪ್ಪಿಟ್ಟು ಆಗೋಷ್ಟರಲ್ಲಿ ಈ ಕಡೆ ಬೇಳೆನೂ ಬೆಂದ್ಕೊಂಡಿತ್ತು. ಅದಕ್ಕೆ ನಾನು ಬೆಲ್ಲ ಹಾಕಿ ಇದನ್ನು ಮತ್ತೆ ಸ್ವಲ್ಪ ಬೆಲ್ಲ ಕರಗೋವರೆಗೂ ಗ್ಯಾಸ್ ಮೇಲೆ ಇಟ್ಕೋಬೇಕು. ಜಾಸ್ತಿ ಕುದಿಸೋದೇನು ಬೇಡ, ಬೆಲ್ಲ ಕರಗಿದ್ರೆ ಸಾಕು. ನೀವು ಬೆಲ್ಲನ ತುಂಬ ಸಣ್ಣಕ್ಕೆ ಜಚ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಇರಲ್ಲ, ಆರಾಮಾಗಿ ಇದನ್ನು
ಬೇಯಿಸ್ಕೊಂಡ್ಬಿಡ್ಬೋದು. ಹಾಗೆ ಇದ್ರದ್ದು ಕಟ್ಟನ್ನ ತೆಗೆದಿಟ್ಕೋಬೇಕು. ಇದ್ರದ್ದೇ ಕಟ್ಟಿನ ಸಾಂಬಾರು ಮಾಡಿದರೆ ಚೆನ್ನಾಗಿರುತ್ತೆ. ಕಟ್ಟಿನ ಸಾಂಬಾರು ನಮ್ಮ ಕಡೆ ಎಲ್ಲ ಹೋಳಿಗೆ ಮಾಡಿದ್ರಾಗ ಕಟ್ಟಿನ ಸಾಂಬಾರು ಕಾಯಮಾಗಿ ಮಾಡೇ ಮಾಡ್ತೀವಿ ನಾವು. ಹಾಗಾಗಿ ನಾನು ಕೂಡ ಮಾಡಿದ್ದೆ, ಇವತ್ತು ಸ್ವಲ್ಪ ಮಾಡ್ಕೊಂಡಿದ್ದೆ. ನಿನ್ನೆ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡಿದ್ನಲ್ವ, ಅದಕ್ಕೆ ಇವತ್ತು ಕಟ್ಟಿನ ಸಾಂಬಾರು ಮಾಡ್ಕೊಂಡಿದ್ದೆ. ಬೆಲ್ಲನೂ ನಮಗೆ ಎಷ್ಟು ಅಳತೆ ಬೇಕು ನೋಡೋ ಅಷ್ಟು ಹಾಕೋಬೇಕು. ನಾನು ಯಾವಾಗಿದ್ರೂ ಕೈಯಿಂದನೇ ಅಳತೆ ಮಾಡಿ ಹಾಕ್ಕೊಳ್ಳೋದು, ಬೇರೆ ಏನೂ ಅಳತೆ ಮಾಡ್ಕೊಳ್ಳೋಂಗಿಲ್ಲ. ಕೈಯಿಂದ ಅಳತೆ ಮಾಡಿ ನಂಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಬಟ್ ನಾನು ಹಾಕಿರೋ ಬೆಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು, ಇನ್ನು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ರೆ ಕರೆಕ್ಟಾಗಿರ್ತಿತ್ತು. ಹಾಗೆ ಈ ಕಡೆ ಇದು ಬೇಳೆ ಫ್ರೈ ಆಗ್ತಿತ್ತು, ಅಂದರೆ ಬೆಲ್ಲ ಕರಗ್ತಿತ್ತಲ್ವ, ಆ ಕಡೆನೇ ನಾನು ಸಾಂಬಾರಿಗೆ ಅಂತಲೂ ಫ್ರೈ ಮಾಡ್ಕೋತಾ ಇದ್ದೆ. ಸಾಂಬಾರಿಗೆ ಫ್ರೈ ಮಾಡಿ ಇಟ್ಕೊಂಡ್ರೆ ಅದು ಆರಿಬಿಡುತ್ತೆ. ಆವಾಗ ನಾವು ಬೇಗ ಮಿಕ್ಸಿ ಮಾಡಿಕೊಂಡು ಬೇಗ ಸಾಂಬಾರು ಕೂಡ ಮಾಡ್ಕೊಂಬಿಡ್ಬೋದು. ಹಾಗೆ ಮಸಾಲೆಗೆ ಏನೇನು ಬೇಕು ಅಂತ ನಾನಿಲ್ಲಿ ನೋಡ್ಕೊಂಡು ಇಟ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಮೆಣಸಿನ್ಕಾಳು ಮತ್ತು ಒಂದು ಏಲಕ್ಕಿ, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಲವಂಗ ಮತ್ತು ಸ್ವಲ್ಪ ಚಕ್ಕೆನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 4 ಕಾಳು ಮೆಂತ್ಯಕಾಳು ಹಾಕ್ಕೊಂಡಿದ್ದೀನಿ. ನೀವು ಮೆಂತ್ಯಕಾಳು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ ಧನಿಯಾ ಕಾಳು ಕೂಡ ಹಾಕ್ಕೋಬೋದು. ನಾನು ಧನಿಯಾ ಕಾಳು ಇಲ್ಲದೆ ಇರೋದಕ್ಕೆ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೆ ಮೇಲೆ ಮಸಾಲೆ ಫ್ರೈ ಮಾಡಬೇಕಾದ್ರೆ. ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು, ಕರಿಬೇವು ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಯಾಕೋ ಗ್ಯಾಸು ನೆಟ್ಟಗೆ ಆನ್ ಆಗ್ತಾ ಇರಲಿಲ್ಲ, ಹಾಗಾಗಿ ಪದೇ ಪದೇ ಆಫ್ ಮಾಡೋದು ಆನ್ ಮಾಡೋದು ಮಾಡ್ತಾಯಿದ್ದೆ. ಅದು ಫ್ರೈ ಆಗೋಷ್ಟರಲ್ಲಿ ನಾನು ಈರುಳ್ಳಿ ಮತ್ತು ಹಸಿ ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಈರುಳ್ಳಿ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರಲಿಲ್ಲ, ನಂಗೆ ಅದು ಆಮೇಲೆ ಜ್ಞಾಪಕ ಬಂತು. ಹಾಗಾಗಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಆಮೇಲೆ ಈರುಳ್ಳಿನ ಕಟ್ ಮಾಡ್ಕೊಂಬರೋಕ್ಕೆ ಅಂತ ಹೋಗಿ ಕಟ್ ಮಾಡ್ಕೊಂಬಂದು ಮತ್ತೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವ ಥರ ಕಟ್ಟಿನ ಸಾಂಬಾರು ಮಾಡ್ತೀರಾ ಅಂತ ನಂಗೆ ಹೇಳಿ. ನಮ್ಮ ಕಡೆ ಬೆಲ್ಲ ಇಲ್ಲದೆ ಕಟ್ಟಿನ ಸಾಂಬಾರು ಮಾಡೋದೇ ಇಲ್ಲ, ಅದು ಇಲ್ಲ ಅಂದರೆ ಟೇಸ್ಟೇ ಕೊಡೋದಿಲ್ಲ ಅಂತ. ಹೋಳಿಗೆ ಸಾಂಬಾರು ಅಂದ್ರೇ ಸ್ವಲ್ಪ ಬೆಲ್ಲ. ಕೆಲವೊಂದು ಸತಿ ಹೋಳಿಗೆಗೆ ಬೆಲ್ಲ ಹಾಕೋ ಬದಲು ಅದು ಹೂರಣ ಇರುತ್ತಲ್ಲ ಹೋಳಿಗೆಗೆ ಮಾಡಿರೋದು, ಅದನ್ನೇ ಹಾಕ್ಬಿಡ್ತಾರೆ ಒಂದು ಮುಟ್ಕಿಯಷ್ಟು. ಅದು ಕೂಡ ತುಂಬ ಟೇಸ್ಟಾಗಿರುತ್ತೆ. ನಾನಿಲ್ಲಿ ಇವತ್ತು ಸ್ವಲ್ಪನೇ ಸಾಂಬಾರು ಮಾಡ್ಕೊತಿದ್ದೆ, ಹಾಗಾಗಿ ಎಲ್ಲ ಪೌಡ್ರನ್ನ ಸ್ವಲ್ಪನೇ ಹಾಕೋತಾ ಇದ್ದೆ. ನೀವು ನಿಮ್ಮ ಕ್ವಾಂಟಿಟಿಗೆ ನೋಡಿಕೊಂಡು ನಿಮ್ಮ ಮನೆಗೆ ಯಾವ ಥರ ಕ್ವಾಂಟಿಟಿ ಇರಬೇಕೋ ಆ ಥರ ಹಾಕ್ಕೊಂಡ್ರೆ ಸಾಂಬಾರು ಕರೆಕ್ಟಾಗಿ ಬರುತ್ತೆ. ನಾನು ನಿನ್ನೆದು ನುಗ್ಗೆಕಾಯಿ ಸಾಂಬಾರು ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ಇವತ್ತು ಕಟ್ಟಿನ ಸಾಂಬಾರನ್ನ ಸ್ವಲ್ಪ ಮಾಡ್ಕೊತಿದ್ದೀನಿ. ಮಾಡ್ಕೊಳ್ಳಿಲ್ಲ ಅಂದರೂ ನಡೀತಿತ್ತು, ಬಟ್ ಇವತ್ತು ಕಟ್ಟಿನ ಸಾಂಬಾರು ತಿಂದ್ರೇ ಅದು ಹಬ್ಬಕ್ಕೊಂದು ರುಚಿ ಅಲ್ವಾ, ಹಾಗಾಗಿ. ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಬಿಟ್ರೆ ಈ ಒಂದು ಕಟ್ಟಿನ ಸಾಂಬಾರಿಗೆ ಫ್ರೈ ಮಾಡ್ಕೋಬೇಕಾದ್ರೆ ಮಸಾಲೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಆಮೇಲೆ ನನ್ನ ಸ್ಟ್ಯಾಂಡು ಬಿದ್ದೋಗ್ತಾ ಇತ್ತು, ಅದಕ್ಕೆ ಅದನ್ನು ಕರೆಕ್ಟಾಗಿ ಸರಿ ಮಾಡ್ಕೊಂಡ್ಬಿಟ್ಟು ನಾನು ಹೂರಣನ ಹಾಕೋತಾ ಇದ್ದೀನಿ ಇಲ್ಲಿ ಮಿಕ್ಸಿಗೆ. ಒಂದೇನಂತಂದರೆ ಇದು ಸ್ವಲ್ಪ ಬಿಸಿ ಇದ್ದಂಗ್ಲೇ ನಾವು ಮಿಕ್ಸಿ ಮಾಡಿಕೊಂಡ್ರೆ ಬೇಗ ನುಣ್ಣಗಾಗಿ ಹೋಗ್ಬಿಡುತ್ತೆ, ಹಾಗಾಗಿ ಕರೆಕ್ಟಾಗಿ ಬರುತ್ತೆ. ನಾವು ಸ್ವಲ್ಪ ಆರಿದ ಮೇಲೆ ಹಾಕೋದ್ರೆ ಅದು ತುಂಬ ಗಟ್ಟಿಯಾಗುತ್ತೆ, ಜಾರ್ ಕೂಡ ಕೆಟ್ಟೋಗೋದು ಹಂಗಾಗ್ಬಿಡುತ್ತೆ. ಅದಕ್ಕೆ ನಾವು ಬಿಸಿ ಇದ್ದಾಗಲೇ ಸ್ವಲ್ಪ ಹಾಕ್ಕೋಬೇಕು. ಬಟ್ ಮೇಲೆ ಮುಚ್ಚುಣಿಕೆಗೆ ನಾವು ಒಂದು ಬಟ್ಟೆ ಇಟ್ಕೊಂಡ್ರೆ ಬಿಸಿ ಕೈಗೆ ತಗಲೋದಿಲ್ಲ. ಆಮೇಲೆ ನೀವು ಯಾವಾಗಲೂ ಹೂರಣನ ತುಂಬ ಅಂದರೆ ತುಂಬ ಸಾಫ್ಟಾಗಿ ಹಾಕಿ, ಆವಾಗ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಜಾಸ್ತಿ ಗಟ್ಟಿನೂ ಮಾಡ್ಕೊಳಕ್ಕೆ ಹೋಗಬೇಡಿ ಹೂರಣನ, ಆವಾಗೂ ಹೋಳಿಗೆ ಉದುರುದ್ರು ಆಗ್ತಾ ಇರುತ್ತೆ. ಅದ್ರ ಬದಲು ನೀವು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಂಡಿದ್ರೆ ಮಾಡೋದು ಮುಂದೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಅದು ಹೋಳಿಗೆ ಮಾತ್ರ ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ಟೇಸ್ಟಾಗಿ ಬರುತ್ತೆ. ನಾನಿಲ್ಲಿ ಮಧ್ಯಾಹ್ನಕ್ಕೆ ಏನೇನು ಮಾಡ್ಕೊಂಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಎಲ್ಲರದ್ದು ಊಟ ಆಗಿತ್ತು, ನಾನು ಊಟ ಮಾಡಬೇಕಿತ್ತು, ಸೊ ನಿಮಗೆ ತೋರಿಸ್ಬಿಟ್ಟು ಊಟ ಮಾಡ್ತಾ ಇದ್ದೀನಿ. ಬಾಳೆಹಣ್ಣಿನ ಶ್ರೀಕರಣೆ, ಕೋಸಂಬರಿ, ಬೀನ್ಸ್ ಪಲ್ಯ ಮತ್ತು ಅನ್ನ, ಸಾಂಬಾರು ಮಾಡಿದ್ವಿ. ಅದೇ ಕಟ್ಟಿನ ಸಾಂಬಾರು ಅಂದಲ್ಲ ಅದು, ಮತ್ತು ಅಕ್ಕಿ ಪಾಯಸ ಮಾಡೋದೆಲ್ಲ ತೋರ್ಸೋಕ್ಕೆ ನಂಗೆ ಟೈಮ್ ಇರಲಿಲ್ಲ, ಹಾಗಾಗಿ ತೋರಿಸಿಲ್ಲ ಅಷ್ಟೇ. ಕಟ್ಟಿನ ಸಾಂಬಾರು ಕೂಡ ರೆಡಿಯಾಗಿತ್ತು. ಆಮೇಲೆ ಹೋಳಿಗೆ ಕೂಡ ಮಾಡಿದ್ವಿ. ಹೋಳಿಗೆ ಎಲ್ಲರೂ ಊಟ ಮಾಡಿದ್ರಲ್ಲ, ಹಾಗಾಗಿ ಎಲ್ಲ ಖಾಲಿಯಾಗಿದೆ. ಆಮೇಲೆ ಹಪ್ಪಳ ಸಂಡಿಗೆ ಕೂಡ ಕರೆದಿದ್ವಿ. ಇಷ್ಟೇ ಇವತ್ತಿನ ಲಾಗು. ಆಮೇಲೆ ಟೆರೆಸ್ಗೆ ಹೋಗಿ ಬಟ್ಟೆ ಎಲ್ಲ ಒಗ್ದು ಹಾಕ್ಕೊಂಡು ಬಂದು ಇವತ್ತಿನ ದಿನನ ಮುಗಿಸ್ಕೊಂಡೆ. ಸೊ ನೀವೆಲ್ಲ ಏನೇನು ಮಾಡಿದ್ರಿ ಇವತ್ತು ಹಬ್ಬದ ದಿನ ಅಂತ ನಂಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಲ್ರಿಗೂ ಬಾಯ್.